ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಲೈಫಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ, ಅವರ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ ನಿಮ್ಮ ಸಿಚುವೇಶನ್ಗೆ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಸಪೋಸ್ ಈ ರೀಡಿಂಗ್ ನಿಮ್ಗೆ ಅಲ್ಪ ಸ್ವಲ್ಪ ರೆಸೊನೇಟ್ ಆಗ್ತಾ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ವಾಟ್ಸ್ಆಪ್ಗೆ ಕಾಂಟ್ಯಾಕ್ಟ್ ನ ಮಾಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಿ ನೀವು ಅಲ್ಲಿ ಪರ್ಸನಲ್ ರೀಡಿಂಗ್ಸ್ ನ ತಗೊಂಡಾಗ ನಿಮ್ಗೆ ಅಕ್ಯುರೇಟ್ ಆಗಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದಾರಲ್ಲ, ಆ ವ್ಯಕ್ತಿ ರಿಟರ್ನ್ ಬರ್ತಾರ ಇವರ ಲೈಫಿಗೆ, ಅಂಡ್ ಅವರ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಂದ್ರೆ ಆನ್ ಅಂಡ್ ಆಫ್. ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಅಲ್ಲ, ಕಂಪ್ಲೀಟ್ ಕಾಂಟ್ಯಾಕ್ಟ್ ಅಲ್ಲ. ಬಿಕಾಸ್ ನೀವು ಇಲ್ಲಿ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಿಕ್ಕೆ ಒಂದು ಇನ್ಫ್ಲೂಯೆನ್ಸ್ ಕಾರಣ. ಯಾರೋ ಒಂದು ವ್ಯಕ್ತಿ, ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಇನ್ಯಾರಾದ್ರೂ ಮ್ಯೂಚುವಲಿ ಫ್ರೆಂಡ್ಸ್ ಇರ್ಬೋದು. ನಿಮಗೆ ಈ ತರದಾದಂತ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ನಿಮ್ಮ ವ್ಯಕ್ತಿಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ಇವ್ರು ಕೇಳಿ ಈ ತರ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಈ ವ್ಯಕ್ತಿ. ಈವನ್ ಈ ವ್ಯಕ್ತಿಗೂ ಸಹ ಇಲ್ಲಿ ಡೌಟ್ ಅನ್ನೋದಿದೆ. ಡೌಟ್ ಅನ್ನೋ ಸಿನ್ಸ್ ಏನಂದ್ರೆ ಕ್ಲಾರಿಟಿ ಇಲ್ಲ, ನಿಮ್ಗೋಸ್ಕರ ವೇಟ್ ಮಾಡ್ಬೇಕಾ ಏನು. ಆಕ್ಚುಲ್ ಆಗಿ ನೋಡಿ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ರಿಗೂನು. ನೀವಿಬ್ರು ಕೂತು ಮಾತಾಡಿ ಇದನ್ನ ಬಗೆಹರಿಸ್ಕೋಬೇಕು. ಯಾವ್ದೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ತಗೊಂಡೋಗಿ ಇನ್ನೊಂದು ಥರ್ಡ್ ಪಾರ್ಟಿ ಹತ್ರ ಚರ್ಚೆ ಮಾಡ್ಕೊಂಡು ಅವ್ರು ಕೇಳೋದು, ನೀವ್ ಹೋಗಿ ಇನ್ನೊಬ್ರ ಹತ್ರ ಹೇಳ್ಕೊಂಡು ನೀವ್ ಇವ್ರ ಮಾತನ್ನ ಕೇಳ್ಕೊಂಡು ಇದ್ ಮಾಡೋದು. ಹೀಗಾಗಿ ನೀವಿಬ್ರು ಇಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ. ಈವನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ನೀವಿಬ್ರು ಒಂದು ಕಮ್ಯುನಿಕೇಟ್ ಅನ್ನೋದನ್ನ ಮಾಡ್ತಾ ಇಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ಇನ್ಫ್ಲೂಯೆನ್ಸರ್ಸ್ ನ ನೀವೇ ಇಟ್ಕೊಂಡಿದೀರಾ ನಿಮ್ಮ ಲೈಫ್ ಅಲ್ಲಿ. ಇಲ್ಲಿ ಆಕ್ಚುಲ್ ಆಗಿ ನೀವ್ ಏನ್ ತಿಳ್ಕೊಳ್ಬೇಕು, ನೀವ್ ಏನ್ ಡಿಸ್ಕಸ್ ಮಾಡ್ಬೇಕು, ನಿಮ್ಮ ಪಾರ್ಟ್ನರ್ ಜೊತೆನೂ ನೀವು ಮಾಡ್ಬೇಕು. ಅಥವಾ ನೀವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀರಲ್ಲ, ಆ ವ್ಯಕ್ತಿಗೋಸ್ಕರ ನೀವು ಆ ವ್ಯಕ್ತಿ ಜೊತೆನಲ್ಲಿ ಹೋಗಿ ನೀವು ಡಿಸ್ಕಸ್ ನ ಮಾಡ್ಬೇಕು. ಇವನ್ ಸೇಮ್ ಥಿಂಗ್ ಅವರು ಅಷ್ಟೇನೆ. ಯಾರ ಹತ್ರನೋ ನೀವು ಕೂತ್ಕೊಂಡು ನೀವು ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಆಗಿದೆ, ಏನಾಗ್ಬೋದು ಅಂತ ಕೇಳಿದ್ರೆ ಅಲ್ಲಿ ಪ್ರಯೋಜನನೇ ಇಲ್ಲ. ಬಿಕಾಸ್ ಯಾರೋ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರೋ ವ್ಯಕ್ತಿ ನಿಮಗ್ ಬಂದು ಹೇಳ್ಬೇಕಾಗಿಲ್ಲ. ನೀವ್ ಯಾರ ಜೊತೆನಲ್ಲಿ ಇರ್ಬೇಕು, ಯಾರ ಹತ್ರ ಮಾತಾಡ್ಬೇಕು, ಆ ವ್ಯಕ್ತಿ ಹತ್ರ ಹೋಗಿ ನೀವು ಕ್ವಶನ್ಸ್ ನ ಕೇಳ್ಬೇಕು. ಆಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅನ್ನೆಸೆಸರಿ ಈಗ ನೋಡಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ತಕ್ಕನಂಗೆ ಇವರು ಹೇಳ್ತಾರೆ, ನೀವ್ ಅದನ್ನ ಕೇಳ್ತಾ ಇದ್ದೀರಾ. ಬಟ್ ಲವ್ ಅನ್ನೋ ಟಾಪಿಕ್ ಒಂದೇ ಇರ್ಬೋದು, ಲವ್ ಅನ್ನೋ ಚಾಪ್ಟರ್ ಒಂದೇ ಇರ್ಬೋದು, ಇನ್ ಮಧ್ಯದಲ್ಲಿ ಸ್ಟೋರೀಸ್ ಬೇರೆ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡಿ, ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಬಿಕಾಸ್ ಇಬ್ರು ಒಬ್ರನ್ನೊಬ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಎಫರ್ಟ್ಸ್ ನ ಕೊಡ್ಬೇಕು ಅಂತ ಟ್ರೈ ಮಾಡ್ತೀರಾ. ಈಗ ನಿಮ್ಮ ಪಾರ್ಟ್ನರ್ ಆಗ್ಲಿ ನಿಮ್ಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು, ಎಷ್ಟಲ್ಲಿ ಇದೆಯೋ ಅಷ್ಟಲ್ಲೇ ಮಾತಾಡಿರ್ತಿರ್ಬೋದು. ಅಥವಾ ಒಂದು ಇನ್ಸೆಕ್ಯೂರ್ ಫೀಲ್, ಅಂದ್ರೆ ಧೈರ್ಯ ಅನ್ನೋದು ಸಾಕಾಗ್ತಾ ಇಲ್ಲ, ಇನ್ಸೆಕ್ಯೂರ್ ಫೀಲ್, ಏನಾಗ್ಬಿಡುತ್ತೆ ನೆಕ್ಸ್ಟ್ ಬಿಟ್ಟು ಹೋಗ್ಬಿಡ್ತಾರೇನೋ, ಈ ತರ ಒಂದು ಫೀಲಿಂಗ್ಸ್ ಎಲ್ಲ ಇಟ್ಕೊಂಡಿರೋದ್ರಿಂದ ಇದು ಒಂದು ಕಮ್ಯುನಿಕೇಟ್ಗೆ ಬರ್ತಾನೆ ಇಲ್ಲ. ಓಕೆನಾ? ಅಂಡ್ ಈವನ್ ನಿಮ್ಗೂ ಸೇಮ್ ಥಿಂಗ್ ಹಿಂಗೇನೆ. ನಾನು ಇಷ್ಟು ಜೆನ್ಯೂನ್ ಆಗಿದ್ದೀನಿ, ನನ್ಗೆ ಯಾಕೆ ಇವ್ರು ಈ ತರ ಎಲ್ಲ ಮಾಡಿದ್ರು, ಅಪ್ರೋಚ್ ಮಾಡೋದು, ಅಥವಾ ಅಪ್ರೋಚ್ ಮಾಡಿದ್ಮೇಲೆ ಅದ್ರ ಜೊತೆ ಸೀರಿಯಸ್ ಆಗೇ ಇರ್ಲಿಲ್ಲ ನೀವು ಅಪ್ರೋಚ್ ತಕ್ಕನಂಗೆ, ಆ ತರ ಕಾಣ್ತಾ ಇದೆ ಇಲ್ಲಿ. ಅಂಡ್ ಇಬ್ರಿಗೂನು ಕಪ್ ಆಫ್ ಫೀಲಿಂಗ್ಸ್ ಇದೆ ಒಬ್ರ ಮೇಲೆ ಒಬ್ರು.
ಬಟ್ ಇನ್ ಬಿಟ್ವೀನ್ ನೀವ್ ಯಾರ್ಯಾರನ್ನ ಕರ್ಕೊಂಡಿದ್ದೀರಾ ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋದಿರ್ಬೋದು, ಹೇಳ್ಕೊಳ್ಳೋದಕ್ಕಿರ್ಬೋದು, ಅದನ್ನೊಂದನ್ನ ನೀವು ಫಸ್ಟ್ ಸ್ಟಾಪ್ ಮಾಡಿ. ಆಗ ಈ ಪ್ರಾಬ್ಲಮ್ ಸರಿ ಹೋಗೋ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಆಕ್ಚುಲಾಗಿ ನೀವಿಬ್ರು ಒಬ್ರನ್ನೊಬ್ರನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಮೇಜರ್ ಆಗಿ ಮಿಸ್ಟೇಕ್ ಬಂದಿರೋದೇ ಹೋಗಿ ಇನ್ನೊಬ್ರ ಹತ್ರ ನೀವು ಹೇಳ್ಕೊಳ್ಳೋದು. ಎಫರ್ಟ್ಸ್ ಅನ್ನೋದು ಇಬ್ರು ಕಡೆಯಿಂದಾನು ಬೇಕಾಗಿದೆ. ಇಲ್ಲಿ ಒಬ್ರು ಹಾಕೋದು, ಒಬ್ರು ಇನ್ನೊಬ್ರು ಮಾತನ್ನ ಕೇಳ್ಕೊಂಡ್ ಬಂದ್ ಬಿಹೇವ್ ಮಾಡೋದಲ್ಲಿ ಯೂಸ್ ಇಲ್ಲ ಇಲ್ಲಿ. ಸೊ ಹಂಗಾಗಿನೇ ಇದು ಪದೇ ಪದೇ ಬ್ರೇಕಪ್ ಹೋಗ್ತಾ ಇದೆ. ಇದು ಪ್ಯಾಚಪ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಸೊ ಕ್ಲಾರಿಟಿ ಇಲ್ಲ. ಸೊ ನೀವ್ ಯಾವಾಗ ಒಬ್ರು ಕಡೆಯಿಂದ ನೀವು ಇನ್ಫ್ಲೂಯೆನ್ಸ್ ಆಗೋದ್ ಬಿಡ್ತೀರಾ ನೋಡಿ, ಆಗ ಖಂಡಿತ ಇದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಇದು ಕ್ಲಾರಿಟಿನೇ ಸಿಗೋದಿಲ್ಲ. ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡೇ ಇರ್ಬೇಕಾಗ್ಸುತ್ತೆ. ಓಕೆನಾ? ಅಂಡ್ ಇಲ್ಲಿ ತುಂಬಾ ಜನ ಇಲ್ಲಿ ನೋಡಿ, ಇನ್ನೊಬ್ರು ಮಾತು ಕೇಳ್ಕೊಂಡು ಇದ್ಕೊಂಡು ನೀವು ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀರಾ. ನಿಮ್ ವ್ಯಕ್ತಿ ನಿಮ್ ಇನ್ನರ್ ಚೈಲ್ಡ್ ಇರ್ಬೋದು, ಇನ್ನರ್ ಹಾರ್ಟ್ ಇರ್ಬೋದು, ಇದು ನಿಮ್ಗೆ ಸೂಚಿಸ್ತಿದೆ ಆ ವ್ಯಕ್ತಿ ರೈಟ್ ಪರ್ಸನ್. ಇನ್ನೊಬ್ರು ಮಾತನ್ನ ಕೇಳ್ಬೇಡಿ, ಬೇಡ. ನಿಮ್ಗೆಲ್ಲೋ ಒಂದೊಂದ್ ಕಡೆ ಹಿಂಟ್ ಅನ್ನೋದು ಸಿಕ್ತಿದ್ರು ನೀವು ಇನ್ನೊಬ್ರು ಮಾತನ್ನ ನೀವು ಕೇಳ್ತಾ ಇದ್ದೀರಾ. ಅವ್ರ ಕಡೆಯಿಂದ ನೀವ್ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ. ಓಕೆನಾ? ಖಂಡಿತ ಇಲ್ಲಿ ಇದ್ರ ಪಾಡಿಗೆ ಇದನ್ನಾದ್ರೂ ಬಿಟ್ಬಿಟ್ರೆ ಈ ಆಬ್ಸ್ಟಿಕಲ್ಸ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ತಂತಾನಾಗೆ ಆಗುತ್ತೆ. ಯಾವತ್ತೂ ಇನ್ನೊಬ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಇಲ್ಲಿ ಇರ್ಬೇಕಾಗಿರೋರು ನೀವು, ಅವರಲ್ಲ. ಅಥವಾ ಫೇಸ್ ಮಾಡಿರೋರು ನೀವು, ಅವರಲ್ಲ. ಓಕೆನಾ? ಅಂಡ್ ಖಂಡಿತ ಇಬ್ರಿಗೂನು ಕಪ್ ಆಫ್ ಫೀಲಿಂಗ್ಸ್ ಇದೆ. ಇಲ್ಲಿ ಮೋಸ ಅನ್ನೋದು ಏನು ಕಾಣ್ತಾ ಇಲ್ಲ. ಇಲ್ಲಿ ನೋಡೋದಾದ್ರೆ ಈ ಮಿಸ್ಕಮ್ಯುನಿಕೇಶನ್ ಏನ್ ಆಗ್ತಿದ್ಯಲ್ವಾ, ಅದೇ ಮೋಸ ಆಗ್ತಿರೋದು. ಇಲ್ಲಿ ಇಬ್ರಿಗೂನು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ. ಅವ್ರ ಕಡೆಯಿಂದ ಒಂದು ಕಾನ್ವರ್ಸೇಷನ್ ಏನಾದ್ರು ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು ಸಡನ್ ಆಗಿ ನೀವು ಸ್ಟಾಪ್ ಮಾಡೋದು, ಅಥವಾ ಗೊತ್ತಿದ್ರು ಬಿಸಿ ತೋರಿಸ್ಕೊಳ್ಳೋದು, ಅಥವಾ ನಿಮ್ಮ ವ್ಯಕ್ತಿನೂ ಈ ರೀತಿ ಮಾಡ್ತಾ ಇದ್ದಾರೆ. ಮ್ಯೂಚುವಲಿ ಮಿಸ್ಟೇಕ್ ಆಗ್ತಾ ಇದೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ. ಇಲ್ಲಿ ತಪ್ಪೋಗಿದೆ ಅದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಸೊ ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗ್ತಿರ್ಬೋದು, ಒಂದ್ ರೆಸ್ಪೆಕ್ಟ್ಫುಲ್ ಆಗಿ ನೀವು ಬಿಹೇವ್ ಮಾಡ್ಕೊಳ್ಳಿ ಇಬ್ರು. ಖಂಡಿತ ಇಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಬೇಕು ಅಂತ ಮಾಡೋದು ಏನು ಬೇಡ. ಒಂದ್ ಜಗಳ ಆಗುತ್ತಾ ಆಗ್ಲಿ, ಅದನ್ನ ಆದ್ಮೇಲೆ ಲೆಟ್ ಗೋ ಮಾಡ್ಬಿಟ್ಟು ನೀವಿಬ್ರು ಒಂದು ಕಮ್ಯುನಿಕೇಟ್ ನ ಮಾಡಿ, ನೀವಿಬ್ರು ಕ್ಲಾರಿಟಿನ ತಗೊಳ್ಳಿ. ಅಂಡ್ ಇಲ್ಲಿ ಒಬ್ರಿಗೆ ನೋಡೋದಾದ್ರೆ ಫ್ಯಾಮಿಲಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಅನ್ನೋದು ಇರ್ಬೋದು. ಏನೇ ನಿಮ್ಮಿಬ್ರ ಮಧ್ಯದಲ್ಲಿ ಸಿಚುವೇಶನ್ ಆಗ್ತಿದ್ರು ಹೋಗಿ ಫ್ಯಾಮಿಲಿಗೆ ನೀವು ಮುಟ್ಟಿಸ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಐದರ್ ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು. ಸೊ ಇಲ್ಲಿ ಇದು ಬಂದು ಕೆಲವು ಅವಮಾನಗಳ ತರ ಸೂಚಿಸ್ತಾ ಇದೆ. ಈಗ ಫ್ಯಾಮಿಲಿ ಹತ್ರ ಹೇಳೋದ್ ತಪ್ಪು ಅಂತಲ್ಲ. ಆಕ್ಚುಲ್ ಆಗಿ ಫ್ಯಾಮಿಲಿ ಗೊತ್ತೇ ಇರಲ್ಲ ಇಲ್ಲಿ ಮಧ್ಯದಲ್ಲಿ ಏನ್ ಆಗಿದೆ ಏನು ಅಂತ ಅಂದ್ಬಿಟ್ಟು. ಸೊ ಅನ್ನೆಸೆಸರಿ ನೀವು ಅವರಿಗೆ ನೀವು ಟೆನ್ಷನ್ ಕೊಟ್ಟಂಗಿರ್ಬೋದು, ಅಥವಾ ನೀವು ಸಜೆಷನ್ಸ್ ನ ಕೇಳ್ತಿರೋದಿರ್ಬೋದು, ಅವ್ರಿಗೆ ಗೊತ್ತಿಲ್ದಿರಾ ಹೇಳ್ತಾ ಇರ್ಬೋದು. ಓಕೆನಾ? ಅದನ್ನ ಬಂದು ನೀವ್ ಇಲ್ಲಿ ಇವ್ರ ಮೇಲೆ ಪ್ರಯೋಗ ಮಾಡೋದು, ಅಂದ್ರೆ ಆ ಮಾತುಗಳಲ್ಲಿ ಮಾತಾಡಿ. ಸೊ ಇದೆಲ್ಲ ಸ್ವಲ್ಪ ನಿಮ್ಮನ್ನ ಇನ್ನೂ ಮಿಸ್ಕಮ್ಯುನಿಕೇಶನ್ಗೆ ತಗೊಂಡ್ ಹೋಗ್ತಾ ಇದೆ. ಪ್ರೋಗ್ರೆಸ್ ಅನ್ನೋದಿಲ್ಲ. ಈಗೀಗ ತುಂಬಾ ಸಲ ಇದು ಹಾರ್ಟ್ ಬ್ರೇಕ್ ಅನ್ನೋದನ್ನ ಸೂಚಿಸ್ತಾನೆ ಇದೆ. ಬ್ರೇಕಪ್ ಆಗ್ತಾನೆ ಇದೆ. ಪ್ಯಾಚಪ್ ಆಗ್ತೀರಾ, ಮತ್ತೆ ಬ್ರೇಕಪ್ ಆಗುತ್ತೆ. 2 to 3 days ಚೆನ್ನಾಗೇ ಇರುತ್ತೆ, ಮತ್ತೆ ಬ್ರೇಕಪ್ ಆಗುತ್ತೆ. ಈ ತರ ನಡೀತಾ ಇದೆ. ಓಕೆನಾ? ಆದಷ್ಟು ನೀವೇ ಕಮ್ಯುನಿಕೇಟ್ ಮಾಡ್ಕೊಂಡು ಕ್ಲಾರಿಟಿನ ಪಡ್ಕೊಂಡಾಗ ಚೆನ್ನಾಗಿರುತ್ತೆ. ಅವರ ಫೀಲಿಂಗ್ಸ್ ಸಹ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇರೋದು ಕಾಣ್ತಾ ಇದೆ. ಅಂಡ್ ನಿಮಿಗೂ ತುಂಬಾ ಪ್ರೀತಿ ಇದೆ ಆ ವ್ಯಕ್ತಿ ಅಂತಂದ್ರೆ. ಯಾರಿಗೂ ಇಲ್ಲಿ ಲೆಟ್ ಗೋ ಮಾಡೋದಿಕ್ ಆಗ್ತಾ ಇಲ್ಲ. ಫಸ್ಟ್ ಲೆಟ್ ಗೋ ಮಾಡಿ ಆ ಥಾಟ್ಸ್ ನ, ಫೀಲಿಂಗ್ಸ್ ನ. ಅಂಡ್ ಇನ್ನೊಬ್ರ ಹತ್ರ ಏನ್ ಶೇರ್ ಮಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಲೆಟ್ ಗೋ ಮಾಡಿ. ಖಂಡಿತ ಸರಿ ಹೋಗುತ್ತೆ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ.
ಆಕ್ಚುಲಾಗಿ ನೀವಿಬ್ರು ಮದ್ವೆ ಆಗ್ಬೇಕು ಅಂತಾನೆ ನೀವು ಡಿಸೈಡ್ ಮಾಡಿರೋದು. ಸೊ ಅದ್ರ ಕಡೆ ನೀವು ಫೋಕಸ್‌ನ ಕೊಡಿ. ಒಬ್ರಿಗೊಬ್ರು ಜೆನ್ಯೂನ್ ಆಗೇ ಇದ್ದೀರಾ. ಓಕೆನಾ? ಈ ನೋ ಕಾಂಟಾಕ್ಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ. ಯಾರಾದ್ರೂ ಸರಿ, ನೀವಾದ್ರೂ ಸರಿ, ನಿಮ್ಮ ವ್ಯಕ್ತಿ ಆದ್ರೂ ಸರಿ, ಹೆಂಗೋ ಕಾಂಟಾಕ್ಟ್ ಅಲ್ಲಿ ಇದೀರಾ ನೀವು ಹಾಯ್ ಬಾಯ್ ಅನ್ಕೊಂಡು. ಸೊ ಈ ಟಾಪಿಕ್ ಬಗ್ಗೆ ನೀವು ಸ್ಟಾರ್ಟ್ ಮಾಡಿ, ನೀವು ಮಾತಾಡೋದಕ್ಕೆ ನೀವೇ ಸ್ಟಾರ್ಟ್ ಮಾಡಿ. ಖಂಡಿತ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂಡ್ ಒಂದು ಪ್ರೋಗ್ರೆಸ್ ಅನ್ನೋದನ್ನ ಬರುತ್ತೆ. ಓಕೆನಾ? ನೀವು ಚಿಂತೆ ಮಾಡ್ಕೊಂಡು, ನಿಮ್ಮ ಹೆಲ್ತ್‌ನ ಹಾಳು ಮಾಡ್ಕೊಂಡು, ಕಾನ್ಸಂಟ್ರೇಷನ್ ಮಾಡ್ದಿರಾ ಅವ್ರನ್ನ ನೀವು ಇಗ್ನೋರ್ ಮಾಡ್ಕೊಂಡಿದ್ದೀರಾ. ಓಕೆ, ಕ್ಲಾರಿಟಿ ಸಿಕ್ಕಿದ್ಮೇಲೆ, ಕ್ಲಾರಿಟಿ ಪಡ್ಕೊಂಡ್ಮೇಲೆ ನೀವು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ವಿಡಿಯೋ ಟೈಟಲಲ್ಲಿ ನಂಬರ್‌ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್‌ನ ಬುಕ್ ಮಾಡ್ಕೊಳ್ಬೋದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬೋದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್‌ಫುಲ್ಲಿ ನಿಮ್ಮನ್ನ ನೀವು ಈ ರೀಡಿಂಗ್‌ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ರೀಡಿಂಗ್ ನೋಡಿ ನಿಮ್ಗೆ ಅಲ್ಪ ಸ್ವಲ್ಪ ರೆಸೊನೇಟ್ ಆಯ್ತು, ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೂನು ಅಂತಂದ್ರೆ ನೀವು ಖಂಡಿತ ವಾಟ್ಸಪ್‌ಗೆ ಆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್‌ನ ಮಾಡಿ ನೀವು ರೀಡಿಂಗ್‌ನ ತಗೊಳ್ಳಿ. ಅಲ್ಲಿ ಅಕ್ಯುರೇಟ್ ಆಗಿ ಸಿಗುತ್ತೆ ನಿಮ್ಗೆ ಕ್ಲಾರಿಟಿ ಅನ್ನೋದು. ಓಕೆನಾ? ಅಂಡ್ ಇಲ್ಲಿ ಕ್ರಿಸ್ಟಲ್ಸ್ ಬೇಕು, ಯಾವ್ದಾದ್ರು ಪ್ರಾಬ್ಲಮ್‌ಗೆ ಸೊಲ್ಯೂಷನ್ ಬೇಕು ಅಂತಂದ್ರೂ ಸಹ ನೀವು ಅದೇ ನಂಬರ್‌ಗೆ ಕಾಂಟ್ಯಾಕ್ಟ್‌ನ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಗೈಸ್. ಬಾಯ್.